ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಇವತ್ತು ಸೂಪರ್ ಡೂಪರ್ ಆಗಿರೋ ರೆಸಿಪಿ ತೊಗೊಂಬಂದೇನೆ. ಏನು ಮಾಡ್ತಾಯಿದ್ದೀನಿ ಅಂತಂದು ಹೇಳಿ ನಿಮಗೆ ಗೊತ್ತಾಗಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಅಂದರೆ ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿರೋ ನಾನು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ನಿಮಗೆ. ಅದೇನಪ್ಪ ಅಂತಂದರೆ ರೆಸಿಪಿ ಮಶ್ರೂಮ್ ಮಸಾಲ ಮಾಡ್ತಾಯಿದ್ದೀನಿ. ಮಶ್ರೂಮ್ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ, ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು. ಈ ಅಣಿಬೆಯಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಅದೇನು ಅಂತಂದೇಳಿ ಮುಂದೆ ನೋಡ್ಕೋತಾ ಹೋಗೋಣ, ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ನೋಡಿರಿ, ಅಣಿಬೆನ ನಾನು ಒಂದು ಪಾತ್ರೆ ತೊಗೊಂಡ್ಬಿಟ್ಟು ನೀರು ತಗೊಂಡು ನಾನು ಎಲ್ಲ ಅಣಿಬೆ ಇದನ್ನು ಹಾಕಿಬಿಟ್ಟು ನಾನು ವಾಶ್ ಮಾಡ್ಕೋತೀನಿ. 1-2 ಸಲ ನಾನು ವಾಶ್ ಮಾಡಿ ಎತ್ತಿಡ್ಕೋತೀನಿ ಇದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ. ಆ್ಯಕ್ಚುಲಿ ನಮ್ಮದು ಒಬ್ಬರು ಫ್ರೆಂಡ್ ಕೇಳಿದ್ರು ಇದನ್ನು, ಏನಂತಂದರೆ ಹೆಂಗೆ ರಿಮೂವ್ ಮಾಡ್ತೀರಿ, ಇದನ್ನು ಹೆಂಗೆ ವಾಶ್ ಮಾಡ್ತೀರಿ ಅಂತ. ಬಟ್ ಇವಾಗೆಲ್ಲ ಚೆನ್ನಾಗಿ ಕ್ಲೀನಾಗಿರೋದೇ ಸಿಗ್ತವೆ ಮಾರ್ಕೆಟಲ್ಲಿ. ಆದರೆ ನಾನು ಟ್ರೈ ಮಾಡಿ ಹೆಂಗೆ ರಿಮೂವ್ ಮಾಡೋದು ಅಂತ ಹೇಳಿ ನೋಡೋಕೆ ಟ್ರೈ ಮಾಡಿದೆ. ಬಟ್ ಅದರಲ್ಲೆಲ್ಲ ಸ್ಕಿನ್ಗಿನ್ನೆಲ್ಲ ಬರಲ್ಲ, ಅದರಲ್ಲಿ ಮೇಲಗಿಲ್ ಏರಲ್ಲ. ಆದರೆ ಚೆನ್ನಾಗೇ ಐತಿದು. ಬರೀ ತೊಳೆದು ಬಿಟ್ಟು ಇದರಲ್ಲಿ ನಾವು ಯಾವ ಸೇಪ್ ಬೇಕು ಆ ಥರ ಸೇಪ್ ಕಟ್ ಮಾಡಿಕೊಂಡು ಮಾಡಿಬಿಟ್ರೆ ಮುಗಿದೋಯ್ತು. ಇಲ್ಲಿ ನಾನು 2 ಮೀಡಿಯಮ್ ಗಾತ್ರದ ಟೊಮೊಟೊನ ತೊಳೆದ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನ ಎರಡೂ ಕಟ್ ಮಾಡಿಬಿಟ್ಟು ಇಲ್ಲಿ ಒಂದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತು 2 ಇಂಚಷ್ಟು ನಾನು ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು 10 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸೇರಿಕೊಂಡು ನಾನು ಇದನ್ನು ಮಿಕ್ಸಿಗೆ ಸಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ಈ ಅಣಿಬೆಯಲ್ಲಿ ರಿಚ್ ವಿಟಮಿನ್ಸ್ ಮತ್ತು ಮಿನರಲ್ಸ್ ಐತಿ. ಈ ಅಣಿಬೆಯೊಳಗೆ ಕ್ಯಾನ್ಸರ್ ತಡೆಗಟ್ಟುವಂಥ ಅಂಶ ಐತಿ. ಇದನ್ನು ತಿಂತಾ ಇದ್ದರೆ ಕ್ಯಾನ್ಸರ್ ಬರಲ್ಲ ಅಂತಲೂ ಹೇಳ್ತಾರೆ. ಮತ್ತು ಕ್ಯಾನ್ಸರ್ ಆಲ್ರೆಡಿ ಇದ್ದರು ತಿಂದರೆ 45%ವರೆಗೂ ನಾವು ಇದನ್ನು ಬೆಟರ್ ಮೇಂಟೈನ್ ಮಾಡ್ಬೋದು ಬಾಡಿನ ಕ್ಯಾನ್ಸರಿಂದ ಅಂತಂದು ಕೂಡ ಹೇಳ್ತಾರೆ. ಮತ್ತು ಇದಕ್ಕೆ ರಿಚ್ ವಿಟಮಿನ್ ಡಿ ಕೂಡ ಐತಿ. ಇಲ್ಲಿ ಹಾಗೆ ಗೋಡಂಬಿ ನಾನು ಇಲ್ಲಿ 10 ಹಾಕ್ಕೊಂಡೆ ನೋಡಿರಿ. ಇಲ್ಲೇ ಮಗಳು ಬೇರೆ ಇದನ್ನು ಕಟ್ ಮಾಡೋಕ್ಕೆ ಇಷ್ಟ ಅಂತಂದೇಳಿ ಅವಳೇ ಕಟ್ ಮಾಡಿಕೊಡ್ತಾ ಇದ್ಲು. ಇದನ್ನು ಈ ಥರ ಕಟ್ ಮಾಡ್ಕೊಳ್ರಿ, ನಿಮ್ಗೆ ಯಾವ ಸೇಪ ಆ ಥರ ಕಟ್ ಮಾಡ್ಕೊಳ್ರಿ. ಇದನ್ನು ದೊಡ್ಡಕ್ಕೆ ಕಟ್ ಮಾಡಿಸಿದೆ ನೋಡಿರಿ. ಅಂದ್ರೆ ಇದು ದೊಡ್ಡಕ್ಕಾದ್ರೆ ಆಮೇಲೆ ಇದು ಕರಗಿಬಿಟ್ಟು ಸಣ್ಣ ಆಗಿಬಿಡ್ತಾವೆ. ಇದು ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ಲಿಕ್ವಿಡ್ ಸಪ್ಪಿನ ಗತಿ ಬರ್ತತಿ. ಇದು ಭಾಳ ಲೈಟ್ ವೇಟ್ ಇರ್ತೈತಲ್ಲ, ಅದಕ್ಕೆ ಇದು ಎಲ್ಲ ಮೆತ್ತಗಾಗಿ ಸಣ್ಣ ಕಂಡು ಬಿಡ್ತೈತೆ. ಅದಕ್ಕೆ ನಾನು ಫಸ್ಟಿಗೆ ದೊಡ್ಡದು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸಿಗೆ ಅದನ್ನು ಹಾಕ್ಕೊಂಡ್ಬಿಟ್ಟು ಪೇಸ್ಟನ್ನು ಮಾಡ್ಕೊಂಬಂದಿದ್ದೀನಿ. ಇವಾಗ ನಾವು ಒಗ್ಗರಣೆ ಮಾಡ್ಕೋಬೇಕು. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಈಗ ಇದನ್ನು ಸ್ಟವ್ ಆನ್ ಮಾಡಿಕೊಂಡು ಇದು ಬಿಸಿ ಆದಮೇಲೆ ನಾನು ಇಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಮತ್ತು ಈ ಅಣಿಬೆ ಐತಲ್ಲ, ಇದು ಇಮ್ಯುನಿಟಿನೂ ಕೂಡ ಬೂಸ್ಟ್ ಮಾಡುತ್ತಾ ಅಂತ. ಇದನ್ನು ವಾರದಲ್ಲಿ 1 ಸಲನಾದರೂ ಅಟ್ಲೀಸ್ಟ್ ಯೂಸ್ ಮಾಡಬೇಕಂತ, ಭಾಳ ಒಳ್ಳೆಯದು ಅಂತಂದು ಹೇಳ್ತಾರೆ. ಆಮೇಲೆ ಹೈಪರ್ಟೆನ್ಸಿವ್ ಕೂಡ ಇದು ಕಂಟ್ರೋಲ್ ಆಗುತ್ತೆ. ಈಗ ಇಲ್ಲಿ ನಾನು 1.25 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ. ನಾನು ಇಲ್ಲಿ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಇಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ ನೋಡಿರಿ. ಈ ಜೀರಿಗೆನೂ ಚೆನ್ನಾಗಿ ಫ್ರೈ ಆಯಿತು. ಇಲ್ಲಿ ನಾನು 2 ಪಲಾವ್ ಎಲೆ ಮತ್ತು 1 ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಬೇರೆ ಎಲ್ಲ ಮಸಾಲ ಬೇಡ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಈ ಅಣಿಬೆಯಲ್ಲಿರೋ ಬೆನಿಫಿಟ್ಸ್ ಎಲ್ಲ ನಾನು ತರಕಾರಿಗಳ ಉಪಯುಕ್ತ ಮಾಹಿತಿಯನ್ನು ಬುಕ್ಕಿಂದ ಓದಿದ್ದೆ. ಅಲ್ಲಿಂದ ನಾನು ಅದನ್ನು ತಿಳ್ಕೊಂಡ್ಬಿಟ್ಟು ನಾನು ಹೇಳಿದ್ದೀನಿ, ಸುಮ್ಮನೆ ಹೇಳಿಲ್ಲ. ನೀವು ಬೇಕಾದ್ರೆ ಒಂದು ಸಲ ನೋಡಿ ಸರ್ಚ್ ಮಾಡಿರಿ. ಮತ್ತು ಚೆನ್ನಾಗಿದೆ ಎಲ್ಲೋ, ಇದು ಹೆಲ್ತಿಗೆ ಒಳ್ಳೇದಲ್ಲೋ ಅಂತಂದೇಳಿ ತಿಳ್ಕೊಂಡು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ಇಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಹಾಕಿದೆ ನಾನು 2. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ಆಮೇಲೆ ಮತ್ತೆ ಇಲ್ಲಿ ಒಣ ಖಾರ ಬೇರೆ ಎಲ್ಲ ಹಾಕೋದಿದೆಯಲ್ಲ, ಹಾಗೆ ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿದ್ದೆ ನಾನು. ಇದು ಈರುಳ್ಳಿ ಕೂಡ ಇದರಲ್ಲಿ ಚೆನ್ನಾಗಿ ಹಾಕಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಹಸಿ ವಾಸನೆ ಹೋಗಿ ಇದೆಲ್ಲ ಗೋಲ್ಡನ್ ಫ್ರೈ ಆದರೆ ಇದು ಮಸಾಲ ತುಂಬ ಚೆನ್ನಾಗಿ ಆಗ್ತತಿ. ಇದು ಚೆನ್ನಾಗಿ ಫ್ರೈ ಆಯ್ತು ನೋಡಿರಿ. ಈಗ ನಾನು ರುಬ್ಬಿಡ್ಕೊಂಡಿದ್ನಲ್ಲ ಟೊಮೊಟೊ ಮತ್ತು ಗೋಡಂಬಿ ಪೇಸ್ಟನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ, ಟೊಮೊಟೊದ ಹಸಿ ವಾಸನೆ ಎಲ್ಲ ಹೋಗಿ ಈ ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಆಗಬೇಕು. ಅಂದ್ರೆ ಇದ್ರ ಹಸಿ ವಾಸನೆ ಹೋದ್ರೆ ಮಸಾಲಾದ ಇದು ಅಣಿಬೆ ಮಸಾಲ ಐತಲ್ಲ, ಅದು ಭಾಳ ಚೆನ್ನಾಗಿ ಬರ್ತದೆ ಊಟ ಮಾಡ್ಬೇಕಾರೆ. ಇಲ್ಲಾಂದ್ರೆ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಹಸಿ ಇದ್ದು ಟೇಸ್ಟ್ ಅನಿಸಲ್ಲ. ಮೊದಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು, ಅಂದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಆಮೇಲೆ ಬೇಕಾದ್ರೆ ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲನೆಲ್ಲ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಾಯ್ಲ್ ಆಗ್ತಾ ಬಂತು ಇದು. ಈಗ ಒಂದೊಂದೇ ಮಸಾಲ ಹಾಕೋತಾ ಹೋಗೋಣ. ಈಗ ಅರಿಶಿನ ಪುಡಿ ಹಾಗೆ ಮತ್ತು 2-3 ಟೇಬಲ್ ಸ್ಪೂನು ನಾನು ಇಲ್ಲಿ ಅಚ್ಕಾರ ಪುಡಿ ಹಾಕಿದ್ದೀನಿ. ನೋಡ್ಕೊಂಡು ಹಾಕೋರಿ ಖಾರನ. ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೇರೆ ಹಾಕ್ಕೊಂಡಿದ್ದೀನಿ, ನೀವು ನೋಡ್ಕೊಂಡು ಗಮನ ಇಟ್ಟು ಹಾಕ್ಕೊಳ್ರಿ. ಹಾಗೆ ಇಲ್ಲಿ ಸಣ್ಣ ಸ್ಪೂನಿಂದ 1/4 ಸ್ಪೂನಷ್ಟು ನಾನು ಗರಂ ಮಸಾಲ ಪೌಡ್ರ್ ಹಾಕ್ಕೋತಾ ಇದ್ದೀನಿ.
ನೋಡಿರಿ ಅಷ್ಟೇ ಹಾಕ್ಕೊತಿದ್ದೀನಿ ಗರಂ ಮಸಾಲ ಪೌಡ್ರ್, ಇಷ್ಟೇ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸಿ ಜಾರಲ್ಲಿರೋದನ್ನು ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಕನ್ಸಿಸ್ಟೆನ್ಸಿನ ತುಂಬ ನೀರಾಗಿ ಮಿಕ್ಸ್ ಮಾಡೋದನ್ನು ಭಾಳ ಅಂದರೆ ಚಪಾತಿ ಜೊತೆ ತಿನ್ಬೋದು, ಇದನ್ನು ಅನ್ನ ಜೊತೆಗೂ ತಿನ್ಬೋದು. ಅನ್ನ ಜೊತೆಗೆ ಸ್ವಲ್ಪ ಕನ್ಸಿಸ್ಟೆಂಟ್ ಲಿಕ್ವಿಡ್ ಆಗಿದ್ದರೆ ನಡೀತೈತಿ, ಬಟ್ ಚಪಾತಿ ಜೊತೆಗೆ ಸ್ವಲ್ಪ ಗಟ್ಟಿಯಾಗಿರಬೇಕಲ್ಲ. ಇಲ್ಲಿ ಬೆಣ್ಣೆ ಇತ್ತು ಅಂತಂದೇಳಿ ನಾನು ಇಲ್ಲೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಇದ್ದರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಸುಮ್ಮನೆ ಇತ್ತಲ್ಲ ಅಂತಂದೇಳಿ ಹಾಕ್ಕೊಂಡಿದ್ದೀನಿ, ಬಟ್ ಲಾಸ್ಟಿಗೆ ಬೆಣ್ಣೆ ಫ್ಲೇವರ್ ಚೆನ್ನಾಗಿ ಕೊಡ್ತಿದ್ದು ಊಟ ಜೊತೆಗೆ. ಈಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ಈ ಥರ ಕುದೀತಾ ಇರಬೇಕಾದ್ರೆ ಇದರ ಅಣಬೆ ಹಾಕೋಣ. ಇದನ್ನೇನು ಫ್ರೈ ಮಾಡ್ಕೊಳ್ಳೋದು ಅದೆಲ್ಲ ಬೇಕಾಗಿಲ್ಲ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇದು ನಮಗೆ ಫ್ರೈ ಮಾಡ್ಕೊಳೋ ಅವಶ್ಯಕತೆ ಇಲ್ಲ, ಮತ್ತು ಸ್ಮೆಲ್ಗಿಲ್ಲೋ ಅದೆಲ್ಲ ಏನು ಇರೋಂಗಿಲ್ಲ. ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಚೆನ್ನಾಗಿ ಕುದೀತು ಅಂತಂದರೆ ಇದು ಸಾಫ್ಟಾಗಿ ಇಷ್ಟು ದೊಡ್ಡ ಕಾಣುತ್ತದಲ್ಲ, ಇದು ಜಾಸ್ತಿ ಅನಿಸ್ತದಲ್ಲ. ಈಗ ನೋಡ್ಕೊಳ್ರಿ. ನೆಕ್ಸ್ಟ್ ಇದು ಇನ್ನೊಂದು ಒಂದು ಕುದಿ ಬರ್ತಿದ್ದಂಗೆ ಇದೆಲ್ಲ ಸಾಫ್ಟಾಗಿ ಚಿಕ್ಕದಾಗಿಬಿಡ್ತಾವೆ. ನಾನು ಇದನ್ನು ಚಪಾತಿ ಮಾಡ್ತಾಯಿದ್ದೆ. ಇದು ಚೆನ್ನಾಗಿ ಕುದೀತಾ ಬಂತು. ಲಿಡ್ ಬೇರೆ ಕ್ಲೋಸ್ ಮಾಡಿಟ್ಟಿದ್ದೆ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಟು ನೀವು ಆಮೇಲೆ ಇದನ್ನು ನೋಡಿದರೆ ಚೆನ್ನಾಗೇ ಬೆಂದಿರುತ್ತೆ. ನನಗೆ ಇನ್ನೊಂದು 1 ನಿಮಿಷ ಅದು ಬೇಯಬೇಕು ಅಂತ ಅನ್ನಿಸ್ತು ಅಷ್ಟೇ. ಈಗ ನಾನು ಮತ್ತೆ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನಿಮಗೆಲ್ಲ ಇದು ಅಣಬೆ ಅಥವಾ ಮಶ್ರೂಮ್ದು ಫ್ರೈ ಹೇಗೆ ಅನ್ನಿಸ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪ ಆದರೂ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಿತ್ತು ಅಂತ. ನಾನು ಅಣಬೆ ಪಲ್ಯ ಮಾಡಿದ ಮೇಲೆ ಈ ಚಪಾತಿ ಮಾಡಿದ್ದೆ. ಚಪಾತಿ ಒಂದಿಗೆ ನಾನು ಇಲ್ಲಿ ಸರ್ವ್ ಮಾಡಿದೆ. ಭಾಳ ಚೆನ್ನಾಗಿತ್ತು ನೋಡಿರಿ. ಅಣಬೆ ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟೇ ಚೆನ್ನಾಗಿತ್ತು. ಚಪಾತಿ ಜೊತೆಗೆ ಮಾತ್ರ ಭಾಳ ಟೇಸ್ಟ್ ಆಗಿತ್ತು. ನಾನು ಮೊದಲೆಲ್ಲ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಇದು ಅಣಬೆ ಅಂತಂದರೆ. ನಾನ್ ವೆಜ್ ಅಂದ್ಕೊಂಡ್ಬಿಟ್ಟು ತಿಂತಾನೆ ಇರಲಿಲ್ಲ. ಬಟ್ ಇಷ್ಟು ಬೆನಿಫಿಟ್ಸ್ ಇದ್ದಾವೆ ಅಂದಮೇಲೆ ಮತ್ತು ಬಾಯಿಗೂ ರುಚಿ ಕೊಡುತ್ತಂದರೆ ಯಾಕೆ ತಿನ್ನಬಾರ್ದು ಅಂತ ಅನ್ನಿಸಿ ವೀಕ್ಲಿ ಒಂದು ಸಲ ಮಾಡಿ ನೋಡೋಣ ಅಂತಂದೇಳಿ ಅನಿಸ್ಬಿಟ್ಟತಿ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಹೇಗಿತ್ತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನೆಕ್ಸ್ಟ್ ನಿಮಗೆ ಹೊಸ ವಿಡಿಯೋ ಮತ್ತು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ನಿಮ್ಮೆಲ್ಲರ ದಿನ ನಗುವಿನಿಂದ ಕೂಡಿ ನಗುವಿನಿಂದ ಕೊನೆಯಾಗಲಿ ಫ್ರೆಂಡ್ಸ್.